ಶುಭೋದಯ. ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗವಾಚನ, ಪದ್ಯ 860 ಮತ್ತು ಅದರ ಭಾವಾರ್ಥ. ಸೃಷ್ಟಿ ಚೋದನೆಗಳಿಂ ನರನೊಳಿಷ್ಟಗಳುದಯ, ಸೃಷ್ಟಿ ಚೋದನೆಗಳಿಂ ನರನೊಳಿಷ್ಟಗಳುದಯ, ವಿಷ್ಟ ಸಿದ್ಧಿಗೆ ಯಂತ್ರತಂತ್ರಗಳ ಯುಕ್ತೆ, ಇಷ್ಟ ಸಿದ್ಧಿಗೆ ಯಂತ್ರತಂತ್ರಗಳ ಯುಕ್ತೆ, ತ್ವಷ್ಟ್ರ ಕುಶಲದೆ ಸೃಷ್ಟಿ ವಿಕೃತಿ ಇಂತನ್ಯೋನ್ಯ, ತ್ವಷ್ಟ್ರ ಕುಶಲದೆ ಸೃಷ್ಟಿ ವಿಕೃತಿ ಇಂತನ್ಯೋನ್ಯ, ಸ್ಪೃಷ್ಟರ್ ಪ್ರಕೃತಿ ನರರು ಮಂಕುತಿಮ್ಮ, ಸ್ಪೃಷ್ಟರ್ ಪ್ರಕೃತಿ ನರರು ಮಂಕುತಿಮ್ಮ. ಸೃಷ್ಟಿಯ ಹುರಿದುಂಬನೆಯಿಂದ ಮನುಷ್ಯನಲ್ಲಿ ಇಷ್ಟಗಳು ಹುಟ್ಟಿಕೊಳ್ಳುತ್ತವೆ. ಸೃಷ್ಟಿಯ ಹುರಿದುಂಬನೆ ಅಂದರೆ ಹೇಗೆ ಅಂತಂದರೆ, ಸೃಷ್ಟಿಯಲ್ಲಿ ಕಾಲಕ್ಕೆ ತಕ್ಕಂತೆ, ಋತುಗಳ ಬದಲಾವಣೆಗೆ ತಕ್ಕಂತೆ ಬೇರೆ ಬೇರೆ ಚೋದ್ಯಗಳು ಅಂದರೆ ಆಶ್ಚರ್ಯಕಾರಕ ಸಂಗತಿಗಳು ನಡೆಯುತ್ತಿರುತ್ತವೆ. ಆ ಸೃಷ್ಟಿಯಲ್ಲಿ ಉಂಟಾಗುವಂತಹ ಬದಲಾವಣೆಗಳು ಮನುಷ್ಯನನ್ನು ಆಕರ್ಷಿಸುತ್ತವೆ ಮತ್ತು ಅವನಲ್ಲಿ ಇಷ್ಟಗಳು ಅಂದರೆ ಆಸೆಗಳು ಹುಟ್ಟಿಕೊಳ್ಳುತ್ತವೆ. ಈ ಇಷ್ಟಗಳನ್ನು ಈಡೇರಿಸಲು ಉಪಕರಣಗಳು, ಯಂತ್ರತಂತ್ರ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ಬೇಕಾದಂತಹ ಸಾಧನಗಳು ಮತ್ತು ಅವುಗಳನ್ನು ಉಪಯೋಗಿಸುವ ವಿಧಾನಗಳನ್ನು ಅವನು ಹುಡುಕಿಕೊಳ್ಳುತ್ತಾನೆ. ತನ್ನ ಇಷ್ಟಗಳನ್ನು ಈಡೇರಿಸಿಕೊಳ್ಳುವುದು ಹೇಗೆ, ಅದಕ್ಕೆ ಏನು ಮಾಡಬೇಕಾಗ್ತದೆ, ಏನು ಬೇಕಾಗ್ತದೆ ಅಂತ ಅವನು ಅದನ್ನು ಹುಡುಕಿಕೊಳ್ಳುತ್ತಾನೆ. ದೇವಶಿಲ್ಪಿಯ ಕುಶಲತೆಯಿಂದ ಈ ಸೃಷ್ಟಿ ಬದಲಾವಣೆ ಆಗುತ್ತದೆ. ಹಾಗಾದರೆ ಸೃಷ್ಟಿ ಬದಲಾವಣೆ ಯಾಕಾಗ್ತದೆ ಅಂದರೆ, ಆ ಸೃಷ್ಟಿಕರ್ತನು ಯಾರು, ಅವನು ಅದನ್ನು ಬಯಸ್ತಾನೆ, ಬದಲಾವಣೆಯನ್ನು ಮಾಡ್ತಾ ಇರ್ತಾನೆ. ಎಲ್ಲ ಕಂಟ್ರೋಲ್ ಅವನ ಹತ್ರ ಇರ್ತದೆ. ಪ್ರಕೃತಿ ಮತ್ತು ಮನುಷ್ಯರು ಹೀಗೆ ಅನ್ಯೋನ್ಯವಾಗಿ ಒಬ್ಬರೊಬ್ಬರ ಜೊತೆ ಸಂಪರ್ಕ ಇಟ್ಟುಕೊಂಡಿರುತ್ತಾರೆ. ಅಂದರೆ ಪ್ರಕೃತಿಗೆ ಬದಲಾವಣೆ ಆದಂತೆ ಮನುಷ್ಯನಲ್ಲಿಯೂ ಬದಲಾವಣೆ ಆಗುತ್ತದೆ, ಒಬ್ಬರಿಗೊಬ್ಬರೇ ಸಂಪರ್ಕ ಇರುತ್ತದೆ ಅಂತ ಈ ಪದ್ಯದಲ್ಲಿ ಡಿ ವಿ ಜಿಯವರು ಹೇಳ್ತಾರೆ.